ಆತ್ಮನಾತ್ಮಾನ ಅಂತ ಗೊತ್ತಾಯ್ತಲ್ವಾ. ಅವನು ಏನ್ ಹೇಳ್ದ, ನಮ್ಮನ್ನ ನಾವೇ ಈಗ ಆ ಕತೆ ದೃಷ್ಟಾಂತದಲ್ಲಿ ನೋಡೋದ ಹಾಗೆ ಮಗು ತಿನ್ನೋದಿಲ್ಲ, ತಿಂದ್ರೇನೆ ಶಕ್ತಿ ಬರೋದು ಯುಕ್ತಿ ಬರೋದು ಅಂತ ಹೇಳೋದಲ್ಲ. ಹಾಗೇನೆ ನಾವು ಸಹ ನಾವು ಮಾಡಿದ ಅಡಿಗೆ ಅಂತಂದ್ರೆ ನಾವೇನ್ ಕರ್ಮ ಮಾಡಿದ್ವೋ ಅದರ ಅನುಸಾರವಾಗಿ ಈ ಒಂದು ಜನ್ಮದಲ್ಲಿ ಅದನ್ನ ಸುಖ ದುಃಖ ನೋವು ನಲಿವು ಎಲ್ಲವನ್ನ ಅನುಭವಿಸ್ತಾನೆ ಇರ್ತೀವಿ. ಅದನ್ನ ನಾನೇ ಮಾಡ್ಕೋಬೇಕು, ಯಾರೇನು ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ. ನನ್ನ ಊಟ ನಾನೇ ಮಾಡ್ಬೇಕು, ಯಾಕಂದ್ರೆ ನನ್ನ ಊಟ ನಾನ್ ಮಾಡಿದ್ರೆ ಮಾತ್ರ ಹೊಟ್ಟೆ ತುಂಬುತ್ತೆ, ಇಲ್ದಿದ್ರೆ ಹೊಟ್ಟೆ ತುಂಬೋದಿಲ್ಲ ಮಗುಗೆ ಹೇಳ್ದ ಹಾಗೆ. ಹಾಗೇನೇನೆ ಹಾಗಾದ್ರೆ ನನ್ನ ಭವಿಷ್ಯವನ್ನು ನಾನೇ ರೂಪಿಸ್ಕೊಳ್ಬೇಕು. ಗುರುಗಳು ಎಲ್ಲಾ ಮಾರ್ಗವನ್ನ ತೋರ್ಸ್ಕೊಡ್ತಾರೆ, ಹೇಗೆ ಆ ಮಗುಗೆ ಬಾಯಿಗೆ ಆಹಾರವನ್ನ ಇಡವರೆಗೂ ಎಲ್ಲಾ ಕೆಲಸ ಮಾಡಿದ್ರು ಹಾಗೆ ನಮಗೆ ಹಿರಿಯರು ಅನುಭವಿಗಳು ಮತ್ತೆ ಸದ್ಗುರುಗಳು ಎಲ್ಲ ನಮಗ್ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲಿವರೆಗೂ ತಿಳಿಸ್ಕೊಟ್ಟಿದ್ದಾರೆ? ಬಾಯಿಗೆ ಆಹಾರವನ್ನ ತಿನ್ನಿಸಿದ್ದಾರೆ, ಅಲ್ಲಿವರೆಗೂ ಎಲ್ರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಅಲ್ಲಿಂದ ಮುಂದಕ್ಕೆ ನಾನೇ ಜ್ಞಾನವನ್ನು ಪಡ್ಕೊಂಡು ಕರ್ಮದ ಸಿದ್ಧಾಂತವನ್ನ ತಿಳ್ಕೊಂಡು ಧ್ಯಾನ ಸಾಧನೆಯನ್ನ ಮಾಡುತ್ತಾ ನನ್ನನ್ನು ನಾನು ಉದ್ಧಾರ ಮಾಡಿಕೊಳ್ಳಲೇಬೇಕು. ನನಗೆ ನಾನೇ ಬಂದು ನನಗೆ ನಾನೇ ಶತ್ರುನನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಹೀಗೆ ನನಗೆ ನಾನೇ ಬಂದು ನನಗೆ ನಾನೇ ಶತ್ರು ಅಂತ ಅಂದ್ರೆ ನೋಡಿ, ಬೆಳಿಗ್ಗೆ ಏಳುವಾಗ ಏನಾಗುತ್ತದೆ, ಪ್ರತಿಯೊಬ್ರು ಪ್ರಶಾಂತವಾದ ಮನಸ್ಸಿನಿಂದ ಎದ್ದೇಳಿದ್ರೆ ಸಂತೋಷವಾಗುತ್ತದೆ. ಆದ್ರೆ ನಾವೇನ್ ಮಾಡ್ತೀವಿ, ಫಸ್ಟ್ ಟೈಮ್ ನೋಡ್ತೀವಿ, ಇವು ಟೆನ್ಷನ್ ರಜೋಗುಣದಲ್ಲಿ ಎದ್ಬಿಡ್ತೀವಿ. ರಜೋಗುಣದಲ್ಲಿ ಎದ್ದಾಗ ಸತ್ವಗುಣದ ಭಾವ ಎಲ್ಲಿ ಬರಕ್ಕಾಗುತ್ತೆ? ಏನೇ ಟೆನ್ಷನ್ ಇದ್ರು ತಗೊಳ್ದಲೇನೆ ಬೆಳಿಗ್ಗೆ ಎದ್ದೇಳುವಾಗ ಮೊದಲು ಆ ಮಗುಗೆ ಏನೋ ಗೊತ್ತಿಲ್ಲದೆ ಎಷ್ಟು ಪ್ರಶಾಂತವಾಗಿ ಎದ್ದೇಳುತ್ತೋ ಹಾಗೆ ನಾವು ಸಹ ಪ್ರಶಾಂತವಾದ ಮನಸ್ಸಿನಿಂದ ಎದ್ರೆ ನಾವು ಸಂತೋಷವಾಗಿರ್ತೀವಿ. ಆನಂದ ಶಾಂತಿ ನನ್ನ ಸ್ವರೂಪವೇ ಅಂತ ಹೇಳಿದರಲ್ಲ, ಅದನ್ನ ನಾನೇ ಪಡ್ಕೋಬೇಕು. ಸಮರ್ಥ ರೀತಿಯಲ್ಲಿ ಎದುರಿಸ್ತಾ ಹೋಗ್ಬೇಕು. ನಾವು ಹೇಗ್ ನೋಡ್ತೀವೋ ಹಾಗೆ ಇರ್ತದೆ. ಜಗತ್ತು ಹೇಗಿದೆ? ಬುದ್ಧಿಯಿಂದ ನಿನ್ನ ಮನಸ್ಸನ್ನ ಆನಂದವಾಗಿಟ್ಕೊಳ್ಬೇಕು. ಆತ್ಮಕ್ಕೆ ಆತ್ಮವೇ ಬಂದುವು. ಅದಕ್ಕಾಗಿ ನಾವು ಸದಾ ಕಾಲವು ಆ ಒಂದು ಭಾವನೆನ ಇಟ್ಕೊಂಡು ನಮ್ಮ ಮನಸ್ಸಿಗೆ ಬುದ್ಧಿಗೆ ಚೈತನ್ಯವನ್ನ ನೀಡ್ತಾ ಹೋಗ್ಬೇಕು. ಬಂಧುರಾತ್ಮಾತ್ಮ ನಸ್ತಸ್ಯ ಏನಾತ್ಮೇವಾತ್ಮನಾಚಿತ ಅಂದ್ರೆ ಆತ್ಮವನ್ನ ಮನಸ್ಸು ಬುದ್ಧಿಯಿಂದ ತನಗೆ ಬೇಕಾದ ಹಾಗೆ ಇಟ್ಟುಕೊಂಡಿದ್ದಾನೆ. ಆತ್ಮ ಅಂತಕ್ಕಂಥದ್ದು ಶುದ್ಧವಾಗಿರ್ತಕ್ಕಂಥದ್ದು, ಆದ್ರೆ ಮನಸ್ಸು ಅವನಿಗೆ ಹೆಂಗ್ ಬೇಕೋ ಹಾಗೆ ಇಟ್ಕೊಂಡಿದ್ದಾನೆ. ಅವನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಮನಸ್ಸನ್ನ ಪ್ರಶಾಂತಗೊಳಿಸ್ಕೊಂಡು ಸದಾ ಆನಂದದ ಸ್ಥಿತಿಯನ್ನು ಹೊಂದುವ ಜ್ಞಾನವನ್ನ ಹೊಂದಿದ್ದೇ ಆದರೆ ಅವನಿಗೆ ಆತ್ಮಕ್ಕೆ ಆತ್ಮವೇ ಬಂಧುವಾಗ್ತದೆ. ತನ್ನ ಮನಸ್ಸನ್ನ ವಿಕಲ್ಪಗೊಳಿಸ್ಕೊಂಡು ಕಲ್ಮಶ ಮಾಡ್ಕೊಂಡು ಬರೀ ಹೊರ ಜಗತ್ತಿನಲ್ಲೇ ಹೋರಾಡ್ತಾ ಸದಾ ದುಃಖ ನೋವುಗಳನ್ನ ಅನುಭವಿಸ್ತಾನೆ ಇದ್ರೆ ಆ ಜ್ಞಾನವನ್ನ ತಂದ್ಕೊಳ್ಳಿಲ್ಲ ಅಂತಂದ್ರೆ ಅವನಿಗೆ ಅವನೇ ಶತ್ರುವಾಗ್ತಾನೆ. ಅದಕ್ಕೋಸ್ಕರನೇ ನನ್ನ ಮನಸ್ಸಿಗೆ ಹೇಳದೆ ಈ ರೀತಿ ನಾನಾಗಬಾರದು ಎಂದು ಮನಸ್ಸಿಗೆ ಆಗಾಗ ನಾವೇನ್ ಮಾಡ್ಬೇಕು, ಪ್ರಚೋದನೆನ ಕೊಟ್ಟು ಒಳ್ಳೆಯ ವಿಚಾರಗಳು ಬರಲಿ ಅಂತ ಪ್ರಚೋದನೆನ ಕೊಡ್ಬೇಕು. ಆಗೇನ್ ಮಾಡ್ತದೆ, ನಿನ್ನ ಮನಸ್ಸು ನೀನು ಹೇಳಿದ ಹಾಗೆ ಕೇಳುತ್ತದೆ. ನಾವು ಯಾವಾಗ ಆರಂಭದಲ್ಲೇ ಒಳ್ಳೆಯ ರೀತಿ ವಿಚಾರ ಜಪ ಮಾಡಿ ಮನಸ್ಸು ಪ್ರಶಾಂತವಾಗಿ ಇಟ್ಕೊಂತೀವೋ ಆಗ ಮಾತ್ರ ಆ ಮನಸ್ಸು ಗಲಾಟೆ ಮಾಡೋದಿಲ್ಲ. ಅದಕ್ಕೆ ಎಲ್ಲಾ ವಿಷಮ ಪರಿಸ್ಥಿತಿಗಳಲ್ಲೂ ಸಹ ಮನಸ್ಸನ್ನ ಪ್ರಶಾಂತವಾಗಿಟ್ಟುಕೊಳ್ಬೇಕು. ಕುಲಶೇಖರ ಆಳ್ವಾರ್ ಅವರು ಹೇಳ್ತಾರೆ, ಏನು ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ, ಭಗವಂತ ನೀನ್ ಎಷ್ಟಾರು ಕಷ್ಟ ಕೊಡು, ನೋವು ಕೊಡು, ದುಃಖ ಕೊಡು, ಏನಾದ್ರೂ ಮಾಡ್ತಾನೆ, ಬೆಂಕಿ ಒಳಗೆ ನಾನ್ ಬೇಯ್ತಾ ಇದ್ರು ಪರವಾಗಿಲ್ಲ, ಆದರೆ ನಿನ್ನ ಸ್ಮರಣೆಯನ್ನ ಮಾತ್ರ ಮರೆಯದಂತೆ ಮಾಡಿಸು ಅಂತ ಕೇಳ್ಕೊಂತಾರೆ. ಇದೇ ಧ್ಯಾನ. ಧ್ಯಾನ ಅಂದ್ರೆ ಕಣ್ಣು ಮುಚ್ಚಿ ಹಿಮಾಲಯ ಪರ್ವತಕ್ಕೆ ಹೋಗಿ ಕುಳಿತುಕೊಂಡು ಆ ಒಂದು ಧ್ಯಾನವನ್ನ ಮಾಡೋದು ಒಂದು ರೀತಿಯ ಧ್ಯಾನವಾದರೆ, ನಾವು ಮಾಡುವ ಸಾಧನೆ ಮನಸ್ಸಿನ ಪ್ರಶಾಂತತೆಯ ಒಂದು ಧ್ಯಾನ ಯೋಗ ಅಂತ ಹೇಳ್ತಾರೆ. ಆತ್ಮ ಸಂಯಮ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯವಾಗಿ. ಧ್ಯಾನಕ್ಕೆ ಪ್ರಶಾಂತವಾದ ಸ್ಥಳವನ್ನ ನಿರ್ಮಾಣ ಮಾಡ್ಕೊಂತೀವಿ. ಅಲ್ಲಿ ಬಿಳಿಯ ವಸ್ತ್ರವಾಗಿರ್ತಕ್ಕಂಥದ್ದನ್ನ ಹಾಸ್ಕೊಂತೀವಿ, ಇಲ್ಲ ಜಿಂಕೆಯ ಚರ್ಮವನ್ನ ಹಾಕೊಂತೀವಿ. ಅದ್ರ ಮೇಲೆ ಕುಳಿತುಕೊಂಡಾಗ ಭಗವಂತನಲ್ಲಿ ಸಂಕಲ್ಪ ಮಾಡ್ತೀವಿ, ಭಗವಂತ ಈ ಧ್ಯಾನ ಮಾಡ್ತಾ ಇದೀನಿ, ಮನಸ್ಸು ಪ್ರಶಾಂತವಾಗಿರಲಿ, ಈ ಧ್ಯಾನದ ಸಾಧನೆಯನ್ನ ಮಾಡಿಸು ಅಂತ ಕೇಳ್ಕೊಂಡು ಧ್ಯಾನವನ್ನ ಮಾಡ್ತೀವಿ. ಆಗ ಧ್ಯಾನಕ್ಕೆ ಕುಳಿತುಕೊಂಡಾಗ ನಮಗೆ ಬರ್ತಕ್ಕಂಥದ್ದು, ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡಿದೀವಿ, ಒಳ್ಳೆ ಜಿಂಕೆ ಚರ್ಮ, ಮನಸ್ಸು ಕುಣಿತಾ ಇದೆಯಲ್ಲ ಜಿಂಕೆ ಹಾಗೆ, ಅದು ಕುಣಿಬಾರ್ದು ಅಂತ ಜಿಂಕೆ ಚರ್ಮನು ಹಾಕೊಂಡಿದೀವಿ. ಪೂರ್ಣವಾದ ಸಂಕಲ್ಪವನ್ನ ಮಾಡಿಕೊಂಡು ಇಲ್ಲಿ ಯಾರು ಇಲ್ಲ, ನಾನು ಮಾತ್ರ ಇದ್ದೇನೆ, ಪರಮಾತ್ಮ ಇದ್ದೇನೆ ಅಂತ ತಿಳ್ಕೊಂಡು ಧ್ಯಾನ ಸಾಧನೆನ ಮಾಡುವುದು ಒಂದು ರೀತಿಯ ಧ್ಯಾನ. ಈ ಧ್ಯಾನವನ್ನು ಸದಾ ನಾವು ಮಾಡ್ತಾ ಹೋಗ್ಬೇಕು. ಪ್ರತಿನಿತ್ಯ ಒಂದು 15 ನಿಮಿಷವಾದರೂ
ಧ್ಯಾನವನ್ನ ಸಗುಣಾಕಾರದ ರೂಪವನ್ನ ಧ್ಯಾನ ಮಾಡ್ತಾ ಮಾಡ್ತಾ ನಿರ್ಗುಣಾಕಾರ ರೂಪದ ಧ್ಯಾನವನ್ನು ಸಹ ಮಾಡೋದಕ್ಕೆ ಸಾಧ್ಯ. ಅದಕ್ಕೂ ಮೊದಲು ಇಲ್ಲಿ ತಿಳಿಸ್ತಾ ಇದ್ದಾರೆ, ಮೊದಲನೇದಾಗಿ ನೀನೆಲ್ಲವನ್ನ ಹೇಗೆ ಗೆಲ್ಬೇಕು ಧ್ಯಾನದಲ್ಲಿ, ಆತ್ಮ ಸಂಯಮ ಮಾಡ್ಕೋಬೇಕಾದ್ರೆ ನಿನ್ನ ಮನಸ್ಸಿನ ಆಟ ಗುಣಗಳು ನಿನ್ನನ್ನು ಏನೇನು ಹಿಂಸೆ ಕೊಡ್ತಾ ಇದೆ ಅದೆಲ್ಲದರಿಂದ ದೂರ ಸರಿದು ಹೇಗೆ ಪ್ರಶಾಂತತೆ ಮಾಡಿಕೊಂಡು ಬುದ್ಧಿಯಿಂದ ಜ್ಞಾನವನ್ನ ತಂದುಕೊಂಡು ವಿಜ್ಞಾನವನ್ನ ತಿಳ್ಕೊಂಡು ತೃಪ್ತಾತ್ಮನಾಗುವುದೇ ನಿಜವಾದ ಸಾಧನೆ ಅಂತಕ್ಕಂಥದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥು ವಿಜಿತೇಂದ್ರಿಯ. ಅಂದ್ರೆ ಜ್ಞಾನ ವಿಜ್ಞಾನಗಳಿಂದ ಯಾರು ತೃಪ್ತಿ ಹೊಂದುತ್ತಾನೋ ಕೂಟಸ್ಥನು, ಎಲ್ಲರಲ್ಲೂ ಒಂದಾಗಿರ್ತಕ್ಕಂಥವನು, ಜಿತೇಂದ್ರಿಯನು ಅಂದ್ರೆ ಇಂದ್ರಿಯಗಳನ್ನ ಜಯಿಸಿರ್ತಕ್ಕಂಥವನು, ಕಲ್ಲು ಚಿನ್ನ ಇವುಗಳು ಎಲ್ಲವನ್ನು ಸಹ ಭೇದ ಭಾವ ಮಾಡಲ್ಲ, ಎಲ್ಲವನ್ನೂ ಸಮನಾಗಿ ನೋಡ್ತಾ ಇರ್ತಕ್ಕಂಥವನು ಯೋಗಾರೂಢ ಅಂತ ಅನ್ನಿಸ್ಕೊಳ್ತಾನೆ. ಅದಕ್ಕೆ ಯಾವುದು ವಿಜ್ಞಾನ ಅಂದ್ರೆ ಪುಸ್ತಕಗಳಿಂದ ಜ್ಞಾನ ಪಡೆದಿರಬಹುದು, ಆದರೆ ಅದು ವಿಜ್ಞಾನವಾಯಿತು. ಪುಸ್ತಕಗಳಿಂದ ಪಡೆದ ಜ್ಞಾನವನ್ನ ಕಾರ್ಯರೂಪಕ್ಕೆ ತರುವುದೇ ವಿಜ್ಞಾನ. ನಾವು ಓದ್ಕೊಂಡ್ರಿ, ಪುಸ್ತಕಗಳಲ್ಲಿ ಇದನ್ನೆಲ್ಲ ಜ್ಞಾನ ಪಡ್ಕೊಂಡ್ರಿ, ಆ ಪಡ್ಕೊಂಡಿರ್ತಕ್ಕಂಥ ವಿಜ್ಞಾನ ಅಂದ್ರೆ ನಾವು ಪ್ರಯೋಗ ಮಾಡಿ ಪ್ರೂಫ್ ತೋರಿಸ್ತಾರೆ, ಇದು ಮಾಡಿದ್ರೆ ಹೀಗೆ ಬರುತ್ತೆ ಅಂತಕ್ಕಂಥದ್ದು. ಹಾಗೆ ಆ ಜ್ಞಾನವನ್ನ ಕಾರ್ಯರೂಪಕ್ಕೆ ತರುವುದೇ ನಿಜವಾದ ವಿಜ್ಞಾನ. ಅದಕ್ಕೆ ಪುಸ್ತಕಗಳನ್ನ ಮಗು ಓದಬೇಕು ಎನ್ನುವುದೇ ತಾಯಿಯ ಮುಖ್ಯ ಉದ್ದೇಶವಾಗಿರ್ತದೆ. ಆ ಜ್ಞಾನದಲ್ಲಿ ಎಲ್ಲವನ್ನ ತಿಳ್ಕೊಂಡಿದ್ದನ್ನ ಅವನು ಪ್ರಾಕ್ಟಿಕಲ್ ಆಗಿ ವಿಜ್ಞಾನದ ರೂಪದಲ್ಲಿ ಅಳವಡಿಸಿಕೊಂಡು ಯಾರು ಸಾಧನೆ ಮಾಡ್ತಾನೋ ಅದನ್ನೇ ವಿಜ್ಞಾನ, ಅದನ್ನೇ ನಿಜವಾದ ಧ್ಯಾನ ಅಂತಕ್ಕಂಥನು ಹೇಳ್ತಾ ಇದ್ದಾರೆ. ಇಂದ್ರಿಯ ಮನಸ್ಸು ಬುದ್ಧಿಗಳಲ್ಲಿ ವಿಜಿತೇಂದ್ರಿಯ ಅಂದ್ರೆ ತನಗೆ ಬೇಕಾದ ಹಾಗೆ ತಿದ್ದುಕೊಂಡವನು. ಜಿತೇಂದ್ರಿಯ ಅಂದ್ರೆ ಏನು? ಇಂದ್ರಿಯಗಳನ್ನ ಜಯಿಸ್ಬೇಕು. ಇಂದ್ರಿಯಗಳನ್ನೆಲ್ಲ ದಾಟದವನು ಏನ್ ಮಾಡ್ತಾನೆ, ತನಗೆ ತನ್ನ ಮನಸ್ಸು ಹೇಗ್ ಬೇಕೋ ಹಾಗೆ ರೂಢಿಸ್ಕೊಳ್ತಾನೆ, ಬುದ್ಧಿಯನ್ನ ಕೇಂದ್ರೀಕೃತವಾಗಿ ಇಟ್ಕೊಂತಾನೆ, ಸಮನಾದ ಭಾವದಲ್ಲಿ ಚಿಂತನೆ ಮಾಡ್ತಾನೆ, ಮನಸ್ಸನ್ನ ಸದಾ ಕಾಲ ಹೇಗ್ ಮಾಡ್ತಾನೆ, ಸಮತ್ವದಲ್ಲಿ ಇಟ್ಕೊಂಡಿರ್ತಾನೆ. ಕಷ್ಟ ನಷ್ಟ ನೋವು ನಲಿವು ಅನ್ನೋದು ಎಲ್ಲ ಸಮಯದಲ್ಲೂ ಸಹ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಂತಾನೆ. ಯಾಕೆ? ಅವನಿಗೆ ಜ್ಞಾನ ಬಂತು, ಗೊತ್ತಾಯ್ತು ಏನೇ ಬಂದ್ರು ಸಹ ಎಲ್ಲ ಬರುತ್ತೆ ಹೋಗುತ್ತೆ, ಯಾವುದು ಶಾಶ್ವತವಾಗಿ ಉಳಿಯೋದಿಲ್ಲ, ಮನಸ್ಸು ಪ್ರಶಾಂತವಾಗಿ ಇಟ್ಕೊಳ್ಳೋದೊಂದೇ ಶಾಶ್ವತ. ಇದೇ ನಿಜವಾದ ಧ್ಯಾನ ಜ್ಞಾನ ಆತ್ಮ ಸಂಯಮ ಯೋಗವಾಗ್ತಕ್ಕಂಥದ್ದು. ಈ ಸಾಧನೆ ಮಾಡಬೇಕು ಅಂತದ್ದು ಅವನಿಗೆ ಅರ್ಥ ಆಗೋಗ್ತದೆ. ಅದಕ್ಕೆ ಹೇಳ್ತಾರೆ, ಯೋಗಿ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಎಂದು ಎಚ್ಚರಿಕೆಯಿಂದ ಹೇಗೆ ಬದುಕುತ್ತಾನೋ ಹಾಗೆ ನಾವು ಸಹ ಮನಸ್ಸನ್ನ ಎಚ್ಚರವಾಗಿಟ್ಟುಕೊಂಡು ಯೋಗದ ರೀತಿಯಲ್ಲಿ ಬದುಕಬೇಕು. ಅದಕ್ಕೆ ಜಪ ಧ್ಯಾನದಿಂದ ಶರೀರನ ಒಂದು ಕಡೆ ಕೂರೋ ಹಾಗೆ ಮಾಡ್ಬೇಕು, ಸಾಧನೆ ಮಾಡ್ಬೇಕು. ಅದಕ್ಕೆ ಮೊದಲನೇದಾಗಿ ಜಪ ಮೊದಲನೇ ಮೆಟ್ಲು. ಯಾಕೆ? ಜಪವನ್ನ ವಾಚಿಕವಾಗಿ ಮಾಡ್ತಾ 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 ತನ್ನ ಮನಸ್ಸು ದೇಹ ಒಂದು ಕಡೆ ಕೂರೋದಕ್ಕೆ ಅಭ್ಯಾಸ ಆಗ್ತಾ ಬರುತ್ತದೆ. ಯಾವಾಗ ಜಪದಲ್ಲಿ ನಮ್ಮ ಮನಸ್ಸು ಶರೀರ ಒಂದು ಕಡೆ ಕೂತ್ಕೊಳ್ಳೋದಕ್ಕೆ ಅಭ್ಯಾಸ ಆಗುತ್ತೋ ಅದಾದ ನಂತರ ನಾವೇನ್ ಮಾಡ್ಬೇಕು, ಶುಚಿಯಾದ ಜಾಗದಲ್ಲಿ ಒಂದು ಚಾಪೆನ ಹಾಕೊಂತೀವಿ, ಅದ್ರ ಮೇಲೆ ಹೇಳಿದ್ವಲ್ಲ ಹುಲಿ ಇದು ಏನೋ ಜಿಂಕೆ ಚರ್ಮ ಈ ತರ ಹಾಕೊಂಡು ಇಲ್ಲ ಬಿಳಿಯ ವಸ್ತ್ರವನ್ನ ಹಾಕೊಂಡು ಅದ್ರ ಮೇಲೆ ಸ್ಥಿರವಾದ ಆಸನದಲ್ಲಿ ಕುಳಿತುಕೊಳ್ಬೇಕು. ಅತಿ ಎತ್ತರವೂ ಬೇಡ, ಅತಿ ತಗ್ಗೂ ಬೇಡ. ನಮ್ಮಲ್ಲ ಸಮಶೀತೋಷ್ಣ ವಲಯ ಆಗಿರೋದ್ರಿಂದ ಚೈಲಾಜೀವ ಕುಶೋತ್ತರಂ ಅಂದ್ರೆ ಸುಖಾಸನದಲ್ಲಿ ಕೈ ಎರಡು ಕೆಳಗೆ ಇಟ್ಕೊಂಡು ತಲೆ ನೇರವಾಗಿ ಶರೀರವನ್ನ ಸಡಿಲವಾಗಿ ಇಟ್ಕೋಬೇಕು. ಆಗ ರಕ್ತ ಚಲನ ನಿಧಾನವಾಗಿ ನಡೀತಿರ್ಬೇಕು, ಸ್ಪೀಡ್ ಆಗಿರ್ಬಾರ್ದು. ಅಲ್ಲಿಗೆ ಏನಾಗ್ಬೇಕು, ರಕ್ತ ಚಲನ ನಿಧಾನವಾಗಿ ನಡಿಬೇಕು. ಅಂದ್ರೆ ಮನಸ್ಸು ಪ್ರಶಾಂತವಾದಷ್ಟು ನಮಗೆ ಯಾವುದೇ ಒಂದು ಉದ್ವೇಗ ಇಲ್ಲದೆ ನಿಧಾನವಾಗಿ ಉಸಿರಾಟವನ್ನ ಮಾಡುವ ಅಭ್ಯಾಸವನ್ನ ಮಾಡಿಕೊಂಡಾಗ ಅದು ನಿಧಾನವಾಗಿ ರಕ್ತ ಚಲನೆಯು ನಡೀತದೆ. ಆಗ ಇದೆಲ್ಲ ಬರ್ತಕ್ಕಂಥದ್ದು ಧ್ಯಾನ ಸಾಧನೆಯಲ್ಲಿ ಬರ್ತದೆ. ಅದಕ್ಕೆ ಶರೀರವು ಸಡಿಲವಾಗಿರ್ಬೇಕು, ರಕ್ತ ಚಲನೆ ಸರ್ಕ್ಯುಲೇಷನ್ ನಿಧಾನವಾಗಿ ನಡೀತಾ ಇರ್ಬೇಕು. ಎಲ್ಲಿ ಕುಳಿತುಕೋಬೇಕು? ಪೂಜಾ ಮಂದಿರದಲ್ಲಿ ಕುಳಿತುಕೊಳ್ಳಿ. ದೇವರ ಮುಂದೆ ಕುಳಿತುಕೊಂಡು ಪೂರ್ಣವಾದ ದೃಷ್ಟಿಯನ್ನ ಮೆಲುಗಣ್ಣು ಅನ್ನೋ ಹಾಗೆ ಈ ಒಂದು ಕಾಯ ಶರೀರ ನೇರವಾಗಿ ಕುಳಿತು ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಂಡು ದೇಹದನ್ನ ಉಸಿರಾಟವನ್ನ ಗಮನಿಸುತ್ತಾ ಗಾಳಿ ನಿಧಾನವಾಗಿ ತೆಗೆದುಕೊಳ್ಬೇಕು. ಮೊದಲನೇದಾಗಿ ಅರ್ಥ ಆಯ್ತಲ್ವಾ? ನಾವು ಆಸನವನ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು, ಶುಚಿಯಾದ ಜಾಗದಲ್ಲಿ ಚಾಪೆಯನ್ನ ಹಾಕೊಂಡು ಅದರ ಮೇಲೆ ಕುಳಿತುಕೊಂಡು ಅತಿ ಎತ್ತರವೂ ಬೇಡ, ಅತಿ ತಗ್ಗೂ ಬೇಡ, ಎಲ್ಲವನ್ನ ಉಂಟು ಮಾಡಿಕೊಂಡು ನಿಧಾನವಾಗಿ
ತಲೆ ನೇರವಾಗಿರ್ಬೇಕು, ಶರೀರವು ಸಡಿಲವಾಗಿರ್ಬೇಕು, ರಕ್ತ ಸಂಚಾರ ನಿಧಾನವಾಗಿ ಆಗೋ ಹಾಗೆ ನೋಡ್ಕೋಬೇಕು. ಎಲ್ಲಿ ಕುಳಿತುಕೊಳ್ಳೋಣ? ಪೂಜಾ ಮಂದಿರದಲ್ಲಿ ಕುಳಿತುಕೊಳ್ಳಿ, ಇಲ್ಲ ಪ್ರಶಾಂತವಾದ ಒಂದು ಏಕಾಂತ ಸ್ಥಳವನ್ನ ಮಾಡ್ಕೊಂಡಿದ್ರೆ ಅಲ್ಲಿಯೂ ಸಹ ಕುಳಿತುಕೋಬಹುದು. ಕುಳಿತುಕೊಂಡು ದೇವರ ನಮ್ಮ ಮುಂದೆ ಇದ್ದಾನೆ, ನಮ್ಮ ಪೂರ್ಣ ದೃಷ್ಟಿ ಎಲ್ಲಿ ಮೆಲುಗಣ್ಣು ಅನ್ನೋ ಹಾಗೆ ಪೂರ್ಣವಾಗಿ ನಾವು ಭಗವಂತನನ್ನೇ ನೋಡುವ ಹಾಗೆ ಇಟ್ಕೋಬೇಕು. ಪೂರ್ಣವಾದ ಪ್ರಶಾಂತ ಮನಸ್ಸನ್ನ ನಿಲ್ಲಿಸಿ ನಮ್ಮ ದೇಹವು ಪ್ರಶಾಂತವಾಗಿ ಇಟ್ಕೊಂಡು ಮೊದಲನೇದಾಗಿ ಉಸಿರಾಟವನ್ನ ಗಮನಿಸ್ತಾ ಹೋಗ್ಬೇಕು. ಉಸಿರಾಟವನ್ನ ನಿಧಾನವಾಗಿ ಗಾಳಿ ತೆಗೆದುಕೊಂಡು ನಿಧಾನವಾಗಿ ಬಿಡಬೇಕು. ಈ ರೀತಿ 4 ಸೆಕೆಂಡ್ ಮಾಡಿದ್ರೆ, ಆವಾಗ 10 ನಿಮಿಷ ಉಸಿರಾಟದ ಕ್ರಿಯೆ ಮಾಡಿದ್ರೆ ಆಗೇನಾಗುತ್ತದೆ? ಮೊದಲನೇದಾಗಿ ಮನಸ್ಸು ಪ್ರಶಾಂತವಾಗ್ತದೆ. ಏಕ್ದಮ್ ಧ್ಯಾನ ಕೂತ್ಕೊಳ್ಳೋದಲ್ಲ. ಈ ರೀತಿ ಮೊದಲು ನಮ್ಮ ಶರೀರ ಸರಿಯಾಗಿದೆ ಅಂತ ನೋಡ್ಕೊಂಡು ಉಸಿರಾಟವನ್ನ ಗಮನಿಸ್ಕೊಂಡು ನಮ್ಮ ಉದ್ವೇಗಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಮನಸ್ಸನ್ನ ಪ್ರಶಾಂತವಾಗಿ ಮಾಡಿಕೊಂಡು ಆ ರೀತಿ ಮಾಡಿದ್ರೆ ಪ್ರಾಣ ಬಂಧನ ಆಗೇನಾಗುತ್ತದೆ? ಪ್ರಶಾಂತವಾಗುತ್ತದೆ. ಪ್ರಾಣ ಬಂಧನ ಪ್ರಶಾಂತವಾಯ್ತು ಅಂದ್ರೆ ಮನಸ್ಸಿನ ಒಳಗಡೆ ರಜೋ ಗುಣ, ತಳಮಳ, ತದ್ದಮ ಗುಣ ಯಾವುದು ಸಹ ನಮ್ಮೊಳಗೆ ಆಟ ಆಡದಲೆ ಮನಸ್ಸು ಪ್ರಶಾಂತವಾಗಿದ್ದು, ಈಗ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡಾಗ ಸಗುಣಾಕಾರ ರೂಪದ ಧ್ಯಾನವನ್ನಾದ್ರೂ ಮಾಡಿ, ನಿರ್ಗುಣಾಕಾರ ರೂಪದ ಧ್ಯಾನವನ್ನಾದ್ರೂ ಮಾಡಿ, ಯಾವ ಧ್ಯಾನವನ್ನು ಮಾಡಿದ್ರು ಸಹ ಈ ಕ್ರಮ ತುಂಬಾ ಅಗತ್ಯವಾಗಿರ್ತಕ್ಕಂಥದ್ದು. ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತದೆ? ಮನಸ್ಸು ಈಗ ಪೂರ್ಣ ಪ್ರಶಾಂತವಾಯಿತು. ತನ್ನಿಂದ ತಾನಾಗಿ ಆನಂದ, ಶಾಂತಿ, ನೆಮ್ಮದಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ರಜಗುಣ ಹೊರಟೋಯ್ತು. ಸತ್ವ ಸಂಜಾಯತೆ ಶಾಂತಿ ನಿನ್ನ ಒಳಗೆ ಇದೆ ಸತ್ವಗುಣವಾಗಿರತಕ್ಕಂಥದ್ದು. ಸತ್ವಗುಣದಲ್ಲಿ ಕುಳಿತುಕೊಂಡು ಚಿತ್ತವನ್ನ ಶುದ್ಧಿ ಮಾಡ್ಕೊಳ್ತಂಥದ್ದು. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸ್ಯ ಸ್ಥಿತ ಏಕಾಕಿಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಇಂದ್ರಿಯನ್ನ ಸ್ವಾಧೀನ ಮಾಡಿಕೊಂಡು ಅಪರಿಗ್ರಹವಾಗಿ ಯೋಗಿ ಯಾವಾಗಲೂ ಮನಸ್ಸನ್ನ ಯೋಗದಲ್ಲೇ ಇಟ್ಕೊಂತಾನೆ. ಶುಚೋದೇಶ ಪ್ರತಿಷ್ಠಾಪ್ಯ ಸ್ಥಿರಮಾಸನ ಮಾತ್ಮನಃ ಅಂದ್ರೆ ಶುಚಿಯಾದ ಪ್ರದೇಶದಲ್ಲಿ ಕುಳಿತುಕೊಂಡಿದ್ದಾನೆ. ತತ್ರೇಕಾಗ್ರ ಮನಕೃತ್ವ ಮನಸ್ಸನ್ನ ಏಕಾಗ್ರ ಮಾಡಿಕೊಂಡಿದ್ದಾನೆ. ಸಮಂಕಾಯ ಶಿರೋಗ್ರೀವಂ ಧಾರೆಯನ್ನ ಚಲಂ ಸ್ಥಿರ. ಈಗ ಅವನೇನ್ ಮಾಡ್ಕೊಂಡಿದ್ದಾನೆ? ತಲೆ, ಕುತ್ತಿಗೆ, ಶರೀರವನ್ನೆಲ್ಲ ಎಲ್ಲೂ ಚಂಚಲವಾಗದಿರಲಿ ಅಚಲವಾಗಿಟ್ಕೊಂಡಿದ್ದಾನೆ. ತನ್ನ ಮೂಗಿನ ತುದಿಯನ್ನೇ ನೋಡುತ್ತಾ ದಿಕ್ಕುಗಳನ್ನ ನೋಡದೆ ಪ್ರಶಾಂತವಾಗಿದ್ದಾನೆ, ನಿರ್ಭಯವಾಗಿದ್ದಾನೆ. ಈಗ ಮನಸ್ಸು, ತನ್ನ ಶರೀರ ಎಲ್ಲವೂ ಆನಂದದ ಸ್ಥಿತಿಯಲ್ಲಿ ಇರೋದ್ರಿಂದ ಅವನೀಗ ಹೇಗಾಗಿದ್ದಾನೆ? ಬ್ರಹ್ಮಚಾರಿ ರಥದಲ್ಲಿದ್ದಾನೆ. ಬ್ರಹ್ಮಚಾರಿ ಯಾಕೆ ಹೇಳಿದ್ರು ಅಂದ್ರೆ ಇಲ್ಲಿ ಯಾವ ಸಂಬಂಧಗಳನ್ನು ಇಟ್ಕೊಂಡಿಲ್ಲ. ಪ್ರಾಪಂಚಿಕದ ಲೌಕಿಕ ಒಂದು ಬಂಧನ ಯಾವುದೂ ಇಲ್ಲ. ತನ್ನ ಪೂರ್ಣವಾಗಿ ಏಕಾಗ್ರ ಚಿತ್ತವಾಗಿ ಶರೀರ ಮನಸ್ಸನ್ನ ಪೂರ್ಣವಾಗಿ ಪ್ರಶಾಂತ ಮಾಡಿಕೊಂಡು ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದಾನೆ. ಅವನು ಪ್ರಶಾಂತವಾದ ಮನಸ್ಸು ಯಾವಾಗ ಆಯ್ತು, ಸಂಯಮ ಬಂತೋ, ಆಗ ಚಿತ್ತವನ್ನ ಶುದ್ಧಿ ಮಾಡ್ಕೊಳ್ತಾನೆ. ಅದನ್ನೇ ಪುರುಷಾರ್ಥ ಅಂತ ಭಾವಿಸ್ಬೇಕು. ಇಂದ್ರಿಯಗಳನ್ನ, ಮನಸ್ಸನ್ನ ಒಂದು ಕಡೆ ಕೂರಿಸುವುದೇ ಅಂಗನ್ಯಾಸ, ಕರನ್ಯಾಸ ಎನ್ನುವುದು. ದಿಗ್ಬಂಧನ ಅಂತಂದ್ರೆ ಅರ್ಧ ಗಂಟೆ ಗಲಾಟೆ ಮಾಡ್ಬೇಡ ಅಂತ ನಾವ್ ಯಾರಿಗೆ ಹೇಳ್ಬೇಕು? ಇಂದ್ರಿಯ, ಮನಸ್ಸು, ಬುದ್ಧಿಗೆ ತಿಳಿಸಿ ಮಾಡುವುದೇ ದಿಗ್ಬಂಧನ. ದಿಗ್ಬಂಧನ ಅಂದ್ರೇನು? ಮನಸ್ಸು ಗಲಾಟೆ ಮಾಡ್ಬೇಡಪ್ಪ, ಬುದ್ಧಿ ಚೇಷ್ಟೆ ಮಾಡ್ಬೇಡಪ್ಪ, ಅರ್ಧ ಗಂಟೆ ನೀನು ನನ್ ಜೊತೆ ಕೂತ್ಕೋ, ನಾವೆಲ್ರೂ ಕುಳಿತುಕೊಂಡು ಧ್ಯಾನವನ್ನ ಏಕಾಗ್ರತೆಯಿಂದ ಮಾಡೋಣ ಅಂತ ಹೇಳಿ ಇಂದ್ರಿಯಗಳು ಮನಸ್ಸಿಗೆ, ಬುದ್ಧಿಗೆ ಹೇಳ್ತಕ್ಕಂಥದ್ದೇ ದಿಗ್ಬಂಧನ. ಇದೇ ಧ್ಯಾನದ ಸ್ಥಿರತೆ, ಶಾಂತಿ ಪಡೆಯಲು ಸಾಧ್ಯವಾಗ್ತಕ್ಕಂಥದ್ದು. ಪ್ರತಿನಿತ್ಯವೂ ಸಹ ಮನಸ್ಸು ಪ್ರಶಾಂತವಾಗಿ ಮಾಡ್ಕೋಬೇಕು ಅಂತಂದ್ರೆ ಪ್ರತಿನಿತ್ಯ 10 ನಿಮಿಷದಿಂದ 1/4 ಗಂಟೆ, 15 ನಿಮಿಷವಾದರೂ ಈ ರೀತಿಯ ಧ್ಯಾನವನ್ನ ನಾವು ಮಾಡ್ತಾ 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 ನಮಗೆ ಪೂರ್ಣವಾದ ಒಂದು ಸಾಧನೆ ಆಗೋದಕ್ಕೆ ಸಾಧ್ಯ ಆಗುತ್ತದೆ. ಹೆಂಗೆ ಜ್ಞಾನಿಗಳು, ಯೋಗಿಗಳೆಲ್ಲರೂ ಹೇಗ್ ಮಾಡ್ತಾರೆ ಧ್ಯಾನ ಅಂತಂದ್ರೆ ವೈಕುಂಠ, ಸತ್ಯಲೋಕ, ಕೈಲಾಸ ಅಂದ್ರೆ ಅವೆಲ್ಲವೂ ಸತ್ತ ಮೇಲೆಲ್ಲ ಸಿಗ್ತಕ್ಕಂಥದ್ದು. ಪ್ರತಿನಿತ್ಯವೂ ಸಹ ನಮ್ಮ ಧ್ಯಾನದಲ್ಲಿ ಇದನ್ನು ಕಂಡುಕೊಳ್ಬಹುದು. ಮತ್ತೆ ರಾತ್ರಿ ಮಲಗುವಾಗಲೂ ಸಹ ಪರಮಾತ್ಮನನ್ನ ಧ್ಯಾನಿಸಿಕೊಂಡು ಏಕಾಗ್ರ ಚಿತ್ತದಿಂದ ಮಲಕೊಂಡಿದ್ರೆ ಆದ್ರೆ ಅವನು ಪರಮ ನಿರ್ಮೇವಣೆನ ಪಡಿತಾನೆ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಮುಂದಕ್ಕೆ ಹೇಳ್ತಾರೆ. ಇಲ್ಲಿ ಮೊದಲದಾಗಿ ವೈಕುಂಠ, ಸತ್ಯಲೋಕ, ಕೈಲಾಸ ಅಂದ್ರೆ ಸತ್ತ ಮೇಲೆಲ್ಲ ಪ್ರತಿನಿತ್ಯನ ರಾತ್ರಿ ಮಲಗುವುದು ಎಲ್ಲಿ? ನಾವು ಪರಮಾತ್ಮನ ವಾಸದಲ್ಲಿ. ಬೆಳಗ್ಗೆ ಏಳುವುದು ಎಲ್ಲಿಂದ? ಪರಮಾತ್ಮನ ವಾಸದಿಂದ. ಪರಮಾತ್ಮನ ವಾಸದಲ್ಲೇ ಮಲಗುದು
ಪರಮಾತ್ಮ ವಾಸದಲ್ಲೇ ಇದೇ ಸತ್ಯಲೋಕ. ಆದ್ರೆ ಇದು ನಮಗೆ ಅರಿವೇ ಇಲ್ಲ. ನಾನ್ ಸತ್ಯಲೋಕದಲ್ಲಿ ಇದ್ದೀನಿ ಅದೇ ನನಗೆ ಗೊತ್ತಿಲ್ಲ. ನೋಡಿ, ಗೊತ್ತಾಯ್ತು ನಮ್ಗೆ. ಬೆಳಗ್ಗೆ ರಾತ್ರಿ ಮಲಗೋದು ಪರಮಾತ್ಮನ ವಾಸ, ಬೆಳಗ್ಗೆ ಹೇಳೋದು ಪರಮಾತ್ಮನ ವಾಸ, ಇದೇ ಸತ್ಯಲೋಕ. ನಿರ್ವಾಣ ಪರಮಾಂಶ ಅಂತೆ. ದೇಹ, ಇಂದ್ರಿಯ, ಬುದ್ಧಿ, ಮಮಕಾರ, ಅಹಂಕಾರ ಎಂಬ ಬಟ್ಟೆ ಒಂದೊಂದನ್ನೇ ಧ್ಯಾನದ ಸ್ಥಿತಿಯಲ್ಲಿ ಕುಳಿತು ತೆಗೆಯಬೇಕು. ಯಾವ್ದನ್ನು ತೆಗಿಬೇಕು? ದೇಹ ನನ್ನದಲ್ಲ, ಇಂದ್ರಿಯಗಳು ನನ್ನದಲ್ಲ, ಬುದ್ಧಿಯು ನನ್ನದಲ್ಲ, ಅಹಂಕಾರವು ನನ್ನದಲ್ಲ ಎಂಬ ಒಂದೊಂದೊಂದಂದೇ ಬಟ್ಟೆ. ಇವೆಲ್ಲವೂ ಇದೆ, ಶರೀರ ಧರಿಸ್ಕೊಂಡಿರೋ ಬಟ್ಟೆ ಇವೆಲ್ಲವನ್ನ ಎಲ್ಲಿ ತೆಗೆದಾಕಕ್ ಸಾಧ್ಯ? ಧ್ಯಾನದ ಸ್ಥಿತಿಯಲ್ಲಿ ಕುಳಿತುಕೊಂಡು ಇದು ಒಂದೊಂದೊಂದಂದೇ ಬಂದಾಗ ಇದು ನನ್ನದಲ್ಲ, ಇದು ನನ್ನದಲ್ಲ ಅಂತ ತೆಗೆದು ಹಾಕುವುದೇ ನಿಜವಾದದು. ದೇಹ, ಕಂಠ, ಶಿರ, 2 ಕಣ್ಣಿನ ದೃಷ್ಟಿ ಇವೆಲ್ಲವೂ ಸಹ ನೇರವಾಗಿ ಇಟ್ಕೊಂಡು ಉಸಿರಾಟವನ್ನ ಮಾಡ್ತಾ ಮನಸ್ಸಿಗೆ ಹತ್ತಿರ ಸಂಬಂಧ ಮಾಡ್ಕೊಂತ ಹೋದ್ರೆ ಇವೆಲ್ಲವೂ ಸಹ ಹೊರಟು ಹೋಗ್ತಾ ಇರ್ತದೆ. ಅದಕ್ಕೆ ಹೇಳ್ತಾರೆ ಏನು ಅಂತಂದ್ರೆ, ಆ ಓಂಕಾರವೇ ಉಚ್ಚಾರಣೆ ಮಾಡ್ತೀವಿ ಧ್ಯಾನ ಮಾಡೋದಕ್ಕೆ ಮುಂಚೆ. ಆ ಧ್ಯಾನವನ್ನ ಮಾಡಿದಾಗ ಏನಾಗ್ತದೆ? ಮನಸ್ಸಿನ ಸ್ಪಂದನಗಳು, ತರಂಗಗಳು ಹೇಳುತ್ತದೆ. ಆ ಓಂಕಾರದಿಂದ ಮನಸ್ಸೆಲ್ಲವೂ ಸಮಸ್ಥಿತಿಗೆ ಬರುತ್ತದೆ. ಯಾಕೆ? ಆ ಉ ಮ ಅಂದ್ರ ಆಗಿರ್ತಕ್ಕಂಥದ್ದು ಓಂಕಾರ. ಆ ಅಂದ್ರೆ ಕನಸಿನ ಹೆಸರು, ಉ ಅಂದ್ರೆ ಸುಷುಪ್ತದ ಹೆಸರು. ಈ 3 ಜಗತ್ತಿನ ಅನುಭವ. ಆ ಉ ಮ, ಕನಸು, ನಿದ್ದೆ, ಜಾಗ್ರತೆ, ಸುಷುಪ್ತ ಅಂತ. ಓಂ ಎಂದಾಯ್ತು. ಮನಸ್ಸಿನ ತರಂಗಗಳು ಈ 3 ಆಗಿದೆ. ಈ 3 ತರಂಗಗಳು ಮನಸ್ಸಿನವೇ ಆಗಿದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಈ 3 ಕುಣಿಯುವ ಮೊದಲು ಇದ್ದದ್ದು ನಿಶಬ್ದ. ಈ 3 ಕುಣಿಯುವ ಮೊದಲೇನಿತ್ತು? ಏನೂ ಇರ್ಲಿಲ್ಲ, ಗಲಾಟೆ ಇರ್ಲಿಲ್ಲ, ನಿಶಬ್ದವಾಗೇ ಇತ್ತು. ಯಾವಾಗ ನಿಶಬ್ದವಾಗಿತ್ತು ಅದೇ ಪರಮಾತ್ಮನ ಸ್ವರೂಪ. ಯಾವುದು ನನ್ನ ಒಳಗೆ ಕುಣಿಯದ ನಿಶಬ್ದವಾಗಿತ್ತು ಆ ಸಮಯವೇ ಪರಮಾತ್ಮನ ಸ್ವರೂಪ. ತರಂಗರಹಿತವಾಗಿ ಮನಸ್ಸು ನಿಲ್ಲಬೇಕು. ಇದೇ ರೀತಿಯಾಗಿ ಧ್ಯಾನದಲ್ಲಿ ತರಂಗರಹಿತವಾಗಿ ಮನಸ್ಸು ನಿಲ್ಲಬೇಕು. ಇದೇ ನಿಶಬ್ದ ಎಂಬುದರ ಅರ್ಥ. ಆ ಓಂಕಾರ ಎಲ್ಲವೂ ಕನಸು, ಸುಪ್ತ, ನಿದ್ದೆ ಇವೆಲ್ಲವೂ ಸಹ ಹೇಗೆ ಬಂದು ಹೋಗ್ತಾ ಇರ್ತದೆ. ಇದು ಯಾವುದು ಶಾಶ್ವತವಲ್ಲ ಅಂತ ಗೊತ್ತಲ್ವಾ? ಹಾಗೆ ಓಂಕಾರವನ್ನ ನುಡಿದ ತಕ್ಷಣ ಈ 3 ತರಂಗಗಳು ನನ್ನನ್ನ ಬಿಟ್ಟು ಹೊರಟು ಹೋಗ್ತವೆ ಆಚೆ. ಓಂಕಾರವನ್ನ ನುಡಿದ ತಕ್ಷಣ ತುರಿಯ ಸ್ಥಿತಿಗೆ ಬರ್ಬೇಕು. ಯಾವಾಗ ಈ 3 ದಾಟ್ತಾನೆ ಯಾರು? ಸ್ವಪ್ನ, ಜಾಗೃತ, ಸ್ವಪ್ನ, ಸುಷುಪ್ತವನ್ನ ದಾಟಿದ ಮೇಲೆ ಅವನಿಗೆ ತುರಿಯ ಸ್ಥಿತಿ ಧ್ಯಾನದಲ್ಲಿ ಬರ್ತದೆ. ಧ್ಯಾನ ಮಾಡ್ತಾ 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 ಅಭ್ಯಾಸ ಆಗ್ತಾ ಆಗ್ತಾ ಅವನಿಗೆ ಗೊತ್ತಾಗುತ್ತೆ. ಆಗ ಅವನಿಗೇನಾಗುತ್ತದೆ? ತುರಿಯ ಸ್ಥಿತಿ ಬರ್ತದೆ. ಯಾವುದು ತುರಿಯ ಸ್ಥಿತಿ ಅಂದರೆ ಪರಮಾತ್ಮ ನಾನು ಬಿಟ್ಟರೆ ಮತ್ತಿನ್ಯಾರು ಇಲ್ಲ. ಇದು ಏಕಾಂತ ಸ್ಥಳ, ಕತ್ತಲು ಪ್ರದೇಶ. ಇಲ್ಲಿ ಬೆಳಕು ತೋರ್ತಾ ಇರತಕ್ಕಂಥದ್ದು ನಾನು ಪರಮಾತ್ಮ ಇಬ್ಬರೇ ಇರತಕ್ಕಂಥದ್ದು. ಇದೇ ನಿಜವಾದ ಏಕಾಂತ ಸ್ಥಳ, ನಿಜವಾದ ಧ್ಯಾನದ ಸನ್ನಿಧಿ, ಧ್ಯಾನದ ಮಹತ್ವ. ಧ್ಯಾನಗ್ರಸ್ತನಾಗಿರ್ತಕ್ಕಂಥವನಿಗೆ ಇದು ಪೂರ್ಣ ಅರಿವಾಗ್ತಾ ಹೋಗುತ್ತದೆ. ಇದು ಒಂದೇ ಸಲಿಗೆ ಆಗೋದಿಲ್ಲ. ಅನೇಕ ವರ್ಷಗಳ ಧ್ಯಾನ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಹೋಗ್ಬೇಕು. ನಮ್ಗೆಲ್ಲ ಏನು ಅಂದ್ರೆ ಮಾಡಿದ ತಕ್ಷಣ ಫಲ ಸಿಕ್ಬಿಡ್ಬೇಕು, ಸಿಗೋಕ್ ಸಾಧ್ಯವಿಲ್ಲ. ಆದ್ರೆ ಪ್ರಯತ್ನವನ್ನ ಮಾಡ್ಬೇಕು. ಪುರುಷ ಪ್ರಯತ್ನವನ್ನ ನಾವು 0 ಮಾಡ್ಬಿಡ್ತೀವಿ, ಅಲ್ಲೇ ಇಡತಕ್ಕಂಥದ್ದು. ಬರ್ಲಿಲ್ವಾ? ಬೇಡ ಬಿಡಿ, ಅವರು ಕೂರ್ಲಿ ಬಿಡಿ, ನಾನೇನು ನನ್ ಮನ್ಸಿಂದು ಜಾಸ್ತಿ ಗಲಾಟೆ ಮಾಡ್ತಾ ಇದೆ, ಪರವಾಗಿಲ್ಲ, ನಾನ್ ನಿಧಾನ ಕೂರಿಸ್ಕೊಂತೀನಿ ಅಂತ ಮತ್ತೆ ಮತ್ತೆ ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕು. ಮತ್ತೆ ಮತ್ತೆ ಸಾಧನೆಯನ್ನ ಅವನ್ ಮಾಡ್ತಾ ಹೋದಾಗ ಖಂಡಿತ ಅವನಿಗೂ ಒಂದಲ್ಲ ಒಂದು ದಿವಸ ಮನಸ್ಸು ಪ್ರಶಾಂತವಾಗ್ತದೆ. ಎಲ್ಲರಿಗೂ ಆ ನಿಶಬ್ದತೆ ಅಂತಕ್ಕಂಥದ್ದು ಬರ್ಲೇಬೇಕು. ಆ ನಿಶಬ್ದತೆ ಬಂದ ಮೇಲೆ ಅವನಿಗೆ ಗೊತ್ತಾಗುತ್ತೆ. ನಿಶಬ್ದತೆ ಬಂದು ಅನೇಕ ವರ್ಷಗಳ ನಂತರ ಆ ತುರಿಯ ಸ್ಥಿತಿ ಬರ್ತದೆ. ತುರಿಯ ಸ್ಥಿತಿ ಅಂದ್ರೆ ಪರಮಾತ್ಮನೇ ಬೇಕು, ನನಗೆ ಇನ್ನೇನು ಬೇಡ, ಜಗತ್ತು ಶೂನ್ಯ, ಯಾವುದರಲ್ಲಿ ಏನು ಇಲ್ಲ, ಸತ್ಯ ಇರುವುದು ಆ ಪರಮಾತ್ಮನಲ್ಲೇ, ಅದಕ್ಕಾಗಿ ಅವನೇ ಬೇಕು ಅನ್ನೋ ಒಂದು ಮನೋಭಾವ, ಹಸಿವು ಹಿಂಗಿದ್ ಆಗ್ಬೇಕು. ಇದನ್ನ ನಾವು ತುರಿಯ ಸ್ಥಿತಿ ಅಂತ ಕರಿತೀವಿ. ಇದೇ 4ನೇ ಸ್ಥಿತಿ. ಪರಂಧಾಮ, ವೈಕುಂಠವೇ ಆಗೋಗುತ್ತೆ ಅವಾಗ. ಅದನ್ನೇ ವೈಕುಂಠ ಅಂತ ಕರ್ತಿರೋದು. ನಮ್ಮ ಮನಸ್ಸು ಪ್ರಶಾಂತವಾಗಿ ಪರಮಾತ್ಮನೇ ಬೇಕು. ಇವ್ ಯಾವುದು ಶಾಶ್ವತವಲ್ಲ, ಎಲ್ಲವೂ ತಾತ್ಕಾಲಿಕವೇ. ಕರ್ಮ ಫಲಗಳು ಎಲ್ಲವೂ ಬಿಟ್ಟು ಹೋಗ್ತಕ್ಕಂಥದ್ದೇ. ಕೊನೆಗೆ ಫಲ ಸಿಗ್ತಕ್ಕಂಥದ್ದು ಯಾವುದು? ಧ್ಯಾನ ಸ್ಥಿತಿ. ಧ್ಯಾನ ಸ್ಥಿತಿ ಅಂದ್ರೆ ಏನು? ಪೂರ್ಣವಾಗಿ ಭಗವಂತನೇ ಬೇಕೆಂಬ ಮನಸ್ಸಿನಲ್ಲಿ ನಿರ್ಣಯ ಮಾಡಿಕೊಂಡು ಆ ನಿಶಬ್ದವಾದ ಪ್ರಶಾಂತತೆಯ ವಾತಾವರಣವನ್ನ ಆಲಿಸುತ್ತಾ ಯಾರು ಅನುಭವಿಸ್ತಾನೋ ಅದೇ ನಿಜವಾದ ಧ್ಯಾನ ಸ್ಥಿತಿ.
ಈ ಧ್ಯಾನ ಸ್ಥಿತಿ ಬಂದಾಗ ಏನಾಗುತ್ತದೆ, ನಿಶಬ್ದವಾಗ್ತದೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಅಂದ್ರೆ ಏನು, ಕತ್ತಲಿನಿಂದ ಬೆಳಕಿನ ಕಡೆಗೆ, ಜ್ಯೋತಿರ್ಮಯ ಜ್ಯೋತಿ ಜ್ಞಾನದ ಕಡೆಗೆ ನನ್ನನ್ನ ಕರೆದೊಯ್ಯುವಂತ ಶ್ಲೋಕದಲ್ಲಿ ಏನ್ ಹೇಳ್ತೀವೋ ಹಾಗೆ ಎಚ್ಚರ, ಶರೀರ, ಕನಸು, ಮನಸ್ಸು, ಇಂದ್ರಿಯಗಳು ಇವೆಲ್ಲವೂ ಸಹ ದಾಟಿ ಈ ಒಂದು ತುರಿಯ ಸ್ಥಿತಿಗೆ ಬರ್ತಕ್ಕಂಥದ್ದು. ನೋಡಿ, ರಮಣ ಮಹರ್ಷಿಗಳು ಏನ್ ಮಾಡಿದ್ರು, 14 ವರ್ಷದಲ್ಲೇ ಅವರ ಒಂದು ಸಾಧನೆಯನ್ನ ಮಾಡ್ಬಿಟ್ರು. ಆತ್ಮನೇವ ಆತ್ಮನಾ ಸ್ಥಿತ, ನನ್ನಲ್ಲಿ ನಾನು ಸ್ಥಿರವಾಗಿ ನಿಲ್ತಕ್ಕಂಥದ್ದೇ ನಿಜವಾದದು. ಪ್ರಶಾಂತವಾದರೆ ಅದೇ ಒಳಗೆ, ಮನಸ್ಸು ಹೊರ ಬಂದರೆ ಅದೇ ಹೊರಗೆ. ಸತ್ಯ ಅಂದರೆ ಅಲುಗದಿರುವುದು. ಮನಸ್ಸು ಹೇಗಿರಬೇಕೆಂದು ಯೋಗಿ ನಿಯತಮಾನ ಸಹ ಅವನು ನನ್ನನ್ನು ಪಡೆಯುತ್ತಾನೆ. ಪ್ರಶಾಂತವಾಗಿ ಯೋಗವನ್ನ ಮಾಡ್ಕೊಳ್ತಾನೆ. ಧ್ಯಾನಕ್ಕೆ ಕುಂತಾಗ ಏನ್ ಮಾಡ್ಬೇಕು, ಓಂ ನಮೋ ನಾರಾಯಣ ಎಂಬ ದೃಢತೆಯಿಂದ ಭಕ್ತಿಯಿಂದ ಮಾಡ್ಬೇಕು. ಬ್ರಹ್ಮಚಾರಿ ವ್ರತ ಅಂತ ಇದಕ್ಕೆ ನಾವು ಹೇಳ್ತಕ್ಕಂಥದ್ದು. ಪೂಜೆ ಕೋಣೆಗೆ ಹೋಗುವಾಗ ಪವಿತ್ರ ಮಣಿವಸ್ತ್ರ, ಪವಿತ್ರ ಮನಸ್ಸಿನ ಮಾಡಬಾರ್ದು. ಈ ರೀತಿಯಾಗಿ ನಾ ತಸ್ತು ಯೋಗಸ್ಥಃ, ನಾನು ಸಾಧಕ ಯೋಗಿ ಅನ್ನುವ ರೀತಿ ಕುಳಿತಿದ್ದೇ ಆದರೆ ಖಂಡಿತ ಸಾಧನೆ ಸಾಧ್ಯವಾಗುತ್ತದೆ. ಅದಕ್ಕೆ ತುಂಬಾ ತಿನ್ನಲೂಬಾರ್ದು, ತುಂಬಾ ಕಡಿಮೆನೂ ತಿನ್ಬಾರ್ದು, ತುಂಬಾ ಜಾಸ್ತಿನೂ ತಿನ್ಬಾರ್ದು. ಯಾಕೆಂದ್ರೆ ದೇಹದಲ್ಲಿ ತುಂಬಾ ಜಾಸ್ತಿ ತಿಂದ್ರೆ ತಮೋಗುಣಕ್ಕೆ ಒಳಗಾಗ್ತೀವಿ. ತುಂಬಾ ಕಡಿಮೆ ತಿಂದ್ರೆ ಸುಸ್ತಾಗಿ ಆರೋಗ್ಯ ಸ್ಥಿತಿ ಕೆಟ್ಟಾಗ ಏಕಾಗ್ರತೆಯಿಂದ ಧ್ಯಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಎಲ್ಲವೂ ಆಹಾರ ಮಿತವಾಗಿ ಇರ್ಬೇಕು. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಆಹಾರಗಳಲ್ಲಿ, ವಿಹಾರಗಳಲ್ಲಿ, ಕರ್ಮಗಳಲ್ಲಿ, ನಿದ್ದೆ, ಎಚ್ಚರ ಎಲ್ಲದರಲ್ಲೂ ಸಹ ಅವನು ಮಿತವಾಗಿರಬೇಕು. ಆಗ ಅವನಲ್ಲಿರುವ ದುಃಖ ದೂರ ಸರಿಯುತ್ತದೆ. ಆಹಾರ, ನಿದ್ದೆ, ಕೆಲಸ ಇಲ್ಲದಲ್ಲೂ ಶಿಸ್ತು ತುಂಬಾ ಮುಖ್ಯ. ಯಾವುದೇ ಹೆಚ್ಚಾಗ್ಬೇಡ, ಯಾವುದು ಕಡಿಮೆನೂ ಬೇಡ. ಧ್ಯಾನ ಮಾಡಲು ಇವೆಲ್ಲವೂ ಸಹ ದಾರಿ ಮಾಡಿಕೊಡುತ್ತದೆ. ಯದಾ ವಿನೇತಂ ಚಿತ್ತ, ಮನಸ್ಸು ನಮಗೆ ಗೊತ್ತಿಲ್ಲದ ಹಾಗೆ ಏನು ಭಾರವನ್ನು ಇಟ್ಟುಕೊಂಡಿರುತ್ತದೆಯೋ ಮನಸ್ಸಿನಲ್ಲಿ ಪೂರ್ತವಾಗಿ ಸಗುಣಾಕಾರ ಭಾರವನ್ನು ನಮಗೆ ಕೊಡುತ್ತದೆ. ಇದನ್ನ ಮೊದಲು ಧ್ಯಾನದಲ್ಲಿ ಕುಳಿತುಕೊಂಡಾಗ ತೆಗೆದು ಹಾಕ್ತೀವಿ. ತೆಗೆದು ಹಾಕಿದ್ಮೇಲೆ ಏನಾಗುತ್ತೆ, ಮನಸ್ಸು ಶುದ್ಧವಾಗುತ್ತದೆ. ಯಾವಾಗ ಮನಸ್ಸನ್ನು ಸ್ವಚ್ಛಗೊಳಿಸ್ಬಿಟ್ವೋ ಆಗ ಎಲ್ಲವೂ ಸಹ ದೂರ ಸರಿತದೆ. ಅದಕ್ಕೆ ನಾವು ಆ ಒಂದು ಪ್ರಪಂಚದ ವಿಷಯಗಳಲ್ಲಿ ಸುಖ ಇಲ್ಲ ಅನ್ನೋದು ನನಗೆ ಗೊತ್ತಾದಾಗ ನಾವು ಸ್ವಲ್ಪವಾದರೂ ಸಹ ಸ್ವಲ್ಪಮಪ್ಯಸ್ಸ ಧರ್ಮಸ್ಯ ತ್ರಾಯತೋ ಮಹತೋ ಭವಾತನ ಹಾಗೆ ಹೋಗ್ತೀವಿ. ಇದಕ್ಕೆ ಹೇಳ್ತಾರೆ ಯೋಗಿ ಯುಂಜೀತ ಸತತಂ. ಅಂದ್ರೆ ಸುಲಭ ಉಪಾಯ ಅಂತಂದ್ರೆ ಜಪ ಧ್ಯಾನ ಅಂತ ನಮಗ್ ಗೊತ್ತೇ ಇದೆ. ಆ ಮನಸ್ಸಿನಲ್ಲಿ ಕೃಷ್ಣ ಪರಮಾತ್ಮ ನನಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾನೆ, ಸದಾ ನನ್ನನ್ನ ರಕ್ಷಣೆ ಮಾಡ್ತಾ ಇದ್ದಾನೆ, ಪ್ರತಿ ಕ್ಷಣವೂ ಅವನೇ ನನ್ನನ್ನ ನೋಡ್ಕೊಳ್ತಾ ಇರೋದು. ಸುಖ ದುಃಖಗಳೆರಡರಲ್ಲೂ ಭಾಗಿಯಾಗಿ ಅವೆರಡರಿಂದ ಹೊರ ತರ್ತಾ ಇರ್ತಕ್ಕಂಥವನು ಭಗವಂತನೇ ಅನ್ನೋದು ಮೊದಲನೇದಾಗಿ ಪೂರ್ಣವಾದ ನಂಬಿಕೆ, ಆತ್ಮವಿಶ್ವಾಸ ಹೃದಯ ಗಟ್ಟಿಯಾಗಿರ್ಬೇಕು. ಈ ನಂಬಿಕೆ ಯಾರಿಗಿರ್ತದೋ ಅವನು ನಿಜವಾಗಿಯೂ ಸಹ ಏನ್ ಮಾಡ್ತಾನೆ, ನಿಸ್ವಾರ್ಥ ಪ್ರಾರ್ಥನೆ ಮಾಡ್ತಾನೆ. ಯಾವುದು ನಿಸ್ವಾರ್ಥ ಪ್ರಾರ್ಥನೆ? ಎಲ್ಲರಿಗೂ ಒಳ್ಳೆಯದಾಗಲಿ, ವಿಶ್ವ ಕುಟುಂಬವೇ ಚೆನ್ನಾಗಿದ್ರೆ ಮಾತ್ರ ನಾನ್ ಚೆನ್ನಾಗಿರ್ತೀನಿ ಅಂತ ಯಾರಿಗೆ ಅರ್ಥವಾಗುತ್ತದೋ ಅವನ ಪ್ರಾರ್ಥನೆ ನಿಸ್ವಾರ್ಥವಾಗಿ ಇರುತ್ತದೆ. ಯೋಚನೆ ಮಾಡಿ, ವಿಶ್ವ ಕುಟುಂಬದಲ್ಲಿ ಜಗತ್ತಿನಲ್ಲಿ ಪ್ರಕೃತಿಯ ಸೃಷ್ಟಿ ಪ್ರತಿಯೊಂದು ಕಾಲಕ್ಕೆ ಮಳೆ ಬೆಳೆ ಪ್ರತಿಯೊಂದು ಸಹ ಸರಿಯಾದ ರೀತಿಯಲ್ಲಿ ನಡೀತಾ ಇದ್ರೆ ಮಾತ್ರ ನಾನು ಚೆನ್ನಾಗಿರ್ತೀನಿ. ಸೈನಿಕರು ಚೆನ್ನಾಗಿದ್ದು ದೇಶವನ್ನ ರಕ್ಷಣೆ ಮಾಡ್ತಾ ಇದ್ರೆ ನಮ್ಮನೆ ಒಳಗೆ ನಾನು ರಕ್ಷಣೆಯಿಂದ ಇರೋದಕ್ಕೆ ಸಾಧ್ಯ. ದೇಶಕ್ಕಾಗಿ ಹೋರಾಡುವ ಮಹಾವೀರರೆಲ್ಲರೂ ಸಹ ಚೆನ್ನಾಗಿದ್ರೆ ನಾನು ಮನೆಯಲ್ಲಿ ಶಾಂತಿ ಇರೋದಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರೂ ಸಹ ವಿಶ್ವ ಕುಟುಂಬವೇ ಚೆನ್ನಾಗಿರ್ಬೇಕು. ಅದಕ್ಕೆ ಎಲ್ರೂ ಚೆನ್ನಾಗಿದ್ರೆ ಮಾತ್ರ ನಾನು ಚೆನ್ನಾಗಿರೋದಕ್ಕೆ ಸಾಧ್ಯ. ಇದನ್ನ ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು. ಇಲ್ಲಿ ಸ್ವಾರ್ಥ ಭಾವನೆ ಹೋಗ್ಬೇಕು, ನಿಸ್ವಾರ್ಥ ಭಾವನೆ ಬರ್ಬೇಕು. ಹಾಗಾದ್ರೆ ಇದನ್ನ ಅಳವಡಿಸ್ಕೊಳ್ಳೋದು ಹೇಗೆ? ತುಂಬಾ ಸುಲಭ. ದೇಶಕ್ಕೆ ಒಳ್ಳೇದಾಗ್ಲಿ, ವಿಶ್ವ ಕುಟುಂಬ ಚೆನ್ನಾಗಿರ್ಲಿ, ಸೈನಿಕರಿಗೆ ಭಗವಂತ ನೀವೇ ರಕ್ಷಣೆ ಕೊಡುವವರಿಗೆ ಅಂತ ನಾವು ಪ್ರಾರ್ಥನೆ ಮಾಡ್ಬೇಕು. ಜೊತೆಗೆ ವಿಶ್ವ ಕುಟುಂಬ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಡು ನಮಗೆ ಇಲ್ಲಿ ಬೇಗ ಬರೋದಿಲ್ಲ, ಸ್ವಾರ್ಥ ಇರ್ತದೆ. ಅಲ್ಲಿ ಬೇಗನೆ ಸ್ವಾರ್ಥ ಮಾಡ್ಕೊಳ್ಳೋಣ. ಹೇಗೆ?
ಅಂತಂದ್ರೆ ಈಗ ನಂಗೆ ತುಂಬಾ ತಲೆನೋವ್ತಿದೆ ಅಂತ ಅನ್ಕೊಳ್ಳೋಣ. ಭಗವಂತ ನಂಗೆ ತಡೆಯಕ್ ಆಗ್ತಲೆ, ತಲೆನೋವನ್ನ ಮಾಯ ಮಾಡು ಅಂತ ಕೇಳ್ಕೊಂತೀವಲ್ಲ, ಅದೇ ಸಮಯದಲ್ಲಿ ನಾವು ಏಕ ಪ್ರಾರ್ಥನೆ ಮಾಡೋಣ. ಭಗವಂತ ತುಂಬಾ ತಲೆನೋವ್ತಾ ಇದೆ, ತಡೆಯಕ್ ಆಗ್ತಾ ಇಲ್ಲ. ಇದೇ ರೀತಿ ಪ್ರಪಂಚದಲ್ಲಿ ಎಷ್ಟು ಜನಕ್ಕೆ ಈ ಸಮಯದಲ್ಲಿ ತಲೆನೋವಿಗೆ ಒದ್ದಾಡ್ತಾ ಇದಾರೋ ಅವ್ರಿಗೆಲ್ರಿಗೂ ತಲೆನೋವು ಕಡಿಮೆ ಮಾಡ್ಬಿಡು ಅಂತ ಕೇಳ್ಕೊಂಡ್ರೆ, ನನ್ನ ಒಬ್ಬಳ ತಲೆನೋವಿನ ಜೊತೆಗೆ ಈ ಸಮಯದಲ್ಲಿ ಪ್ರಪಂಚದಲ್ಲಿ ನೂರಾರು ಸಾವಿರಾರು ಜನಕ್ಕೆ ಬಂದಿರೋ ತಲೆನೋವು ಸಹ ಮಾಯವಾಗುವ ಪ್ರಾರ್ಥನೆ ಮಾಡೋದು. ನೋಡಿ ಇದು ಚೆನ್ನಾಗಿದೆ ಅಲ್ಲ. ಇದೇ ನಿಜವಾದ ನಿಸ್ವಾರ್ಥ ಪ್ರಾರ್ಥನೆ. ಅದಕ್ಕೆ ವಿದ್ಯಾರ್ಥಿ ಚಂದದಲ್ಲಿ ಕಲಿಯಬೇಕು. ಕಲಿತ ವಿದ್ಯೆ ನಮಗೆ ತೇಜಸ್ವಿಯಾಗಿ ಬರಲಿ. ನಮ್ಮಿಬ್ಬರಲ್ಲೂ ಇರುವ ದ್ವೇಷವು ದೂರವಾಗಲಿ. ಗುರು ಶಿಷ್ಯರಲ್ಲಿ ಯಾವ ಕಾರಣಕ್ಕೂ ದ್ವೇಷ ಇರಬಾರದು. ಗುರು ಹಿರಿಯರಲ್ಲೂ ದ್ವೇಷವು ಇರಬಾರದು. ಸಾತ್ವಿಕವಾಗಿ ಸಾಧನೆಯನ್ನ ಮಾಡಬೇಕು. ಈ ರೀತಿಯಾಗಿ ಅವತ್ತು ಸಹನೋಬುನತ್ತು ಶ್ಲೋಕದ ಅರ್ಥನೂ ಅದೇ ಕೊಡೋದು. ಸಹನೆಯಿಂದ ಇರ್ಬೇಕು. ಪ್ರತಿಯೊಂದನ್ನು ಸಹನೆಯಿಂದ ಬುನತ್ತು ಏನ್ ಮಾಡ್ತೀನಿ, ಏನ್ ನೋಡ್ತೀನಿ, ಏನ್ ಕೆಲಸ ಮಾಡ್ತೀನಿ, ಎಲ್ಲದಲ್ಲೂ ಸಹನೆ ನನಗೆ ಇರಬೇಕು. ಧ್ಯಾನ, ಪ್ರಾರ್ಥನೆ, ಜಪ ಇವೆಲ್ಲವೂ ಸಹನೆಯಿಂದ ನಾನ್ ಮಾಡಿದಾಗ ಮಾತ್ರ ಸಾಧ್ಯವಾಗ್ತಕ್ಕಂಥದ್ದು. ಎಂ ಲದ್ವಾ ಚ ಪರಂ ಲಾಭಂ. ಹೊರಗಿನ ಸುಖಕ್ಕೆ ಆರಂಭ ಕೊನೆ ಇದೆ. ಆದರೆ ಜಪ ಧ್ಯಾನ ಮಾಡಿದವನಿಗೆ ಮನಸ್ಸು ಪ್ರಶಾಂತವಾಗಿ ನಿಂತ್ಕೊಂಡ್ಬಿಟ್ಟು ಅಂದ್ರೆ ಹೊರ ಸುಖಕ್ಕೆ ಅವನು ಹೋಗೋದೇ ಇಲ್ಲ. ಯಸ್ಮಿನ್ ಸ್ಥಿತಃ ಅಂದ್ರೆ ಜೀವನದಲ್ಲಿ ಕಷ್ಟಗಳು ಬಂದರೂ ಅಳುವುದಿಲ್ಲ. ಅದಕ್ಕೆ ಮಂಕುತಿಮ್ಮನ ಹೇಳಿದಾಗ ಅಂತಾನು ಮಿಂತಾನು ಮಂಕುತಿಮ್ಮನವನ ಹಾಗೆ ಮನಸ್ಸಿನಲ್ಲಿ ಪ್ರಶಾಂತತೆ ಪಡೆಯದೆ ಪೂಜೆ ಜಪ ಮಾಡಿದರೆ ಏನು ಪ್ರಯೋಜನ? ಸುಮ್ನೆ ನಾನು ಮಾಡದೆ, ದೊಡ್ಡವ್ರು ಹೇಳಿದರೆ ಪೂಜೆ ಮಾಡದೆ, ಟೆನ್ಷನ್ ಅಲ್ಲಿ ಪೂಜೆ ಮಾಡದೆ ಮುಗಿಸ್ದೆ, ಆದ್ರೆ ತಿಂಡಿನೂ ಟೆನ್ಷನ್ ಅಲ್ಲೇ ತಿಂದೆ, ನಿಧಾನ ತಿಂಡಿನೂ ತಿಂದೆ. ಈ ರೀತಿ ಮಾಡಿದ್ರೆ ಮನಸ್ಸಿನ ಪ್ರಶಾಂತತೆ ಎಲ್ಲಿ ಇರ್ತಕ್ಕಂಥದ್ದು? ಅದಕ್ಕೆ ಹೇಳಿದರೆ ಯೋಗ ಅನ್ನುವ ಶಬ್ದಕ್ಕೆ ನಿಜವಾದ ಅರ್ಥ ಅಂತಂದ್ರೆ ತಂ ವಿದ್ಯಾ ಅಂದ್ರೆ ಮತ್ತೆ ಅದೇ ಹೇಳ್ತಾ ಇದ್ದಾರೆ, ಅಳುತ್ತಿರುವ ಮನಸ್ಸನ್ನ ಪ್ರಶಾಂತತೆಗೆ ತರುವುದೇ ಯೋಗ. ಆಧ್ಯಾತ್ಮಿಕ ಶರೀರಕ್ಕೆ ಆದಿ ಭೌತಿಕ ಕುಟುಂಬದವರ ಆರೋಗ್ಯ ಕುಂಠಿತವಾದಾಗ ಆದಿ ದೈವಿಕ ಅಂದ್ರೆ ನಮ್ಮ ಕೈಯಲ್ಲಿ ಇಲ್ಲ, ಎಲ್ಲವೂ ಭಗವಂತನ ಇಚ್ಛೆ ಅಂತ ಹೇಳಿದ್ವಿ. ಯಾವಾಗ ಆದಿ ದೈವಿಕ ಅಂದ್ರೆ ಪ್ರವಾಹ, ಬರಗಾಲ ಬರ್ತದೆ. ಇಂತಹ ಸ್ಥಿತಿಯಲ್ಲೂ ಸಹ ಆದಿ ದೈವಿಕ, ಆದಿ ಭೌತಿಕ ಇವೆಲ್ಲ ಕಷ್ಟಗಳು ಮೂರು ಸ್ಥಿತಿಯಲ್ಲೂ ಮನಸ್ಸನ್ನ ಹಲಗಿಸದ ಹಾಗೆ ಪ್ರಶಾಂತವಾಗಿ ಇಟ್ಕೊಳ್ತಕ್ಕಂಥದ್ದೇ ಯೋಗ. ಇದೇ ಶಾಂತಿ ಮಂತ್ರದ ಅರ್ಥವಾಗಿರ್ತಕ್ಕಂಥದ್ದು. ಯೋಗ ಅಂದ್ರೆ ಗಂಡು ಅಲ್ಲ, ಹೆಣ್ಣು ಅಲ್ಲ. ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳದೆ ನಿಜವಾದ ಸಂಕಲ್ಪವಾಗಿದೆ. ಸಂಕಲ್ಪ ಪ್ರಭವಾನ್ ಅಂದರೆ ಒಂದೊಂದಾಗಿ ನಾವು ನಮ್ಮೊಳಗಿಂದ ಎಲ್ಲವನ್ನ ತೆಗೆದುಹಾಕಲು ಪ್ರಯತ್ನವನ್ನ ಮಾಡ್ಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಪೂರ್ವದಿಂದ ಅವನು ಅನಾಯಾಸವಾಗಿ ಮುಂದೆ ನಡೆಯುತ್ತಾನೆ. ಅವನು ಯೋಗವನ್ನ ತಿಳಿದುಕೊಳ್ಬೇಕೆಂಬ ಜಿಜ್ಞಾಸೆ ಇದ್ರೂ ಸಹ ವೇದೋಕ್ತವಾದ ಕರ್ಮ ಫಲವನ್ನ ದಾಟಿ ಹೋಗ್ತಾನೆ. ಯಾವ್ದ್ರಿಂದ? ಪ್ರಯತ್ನ ಆದೆತು ಮಾನಸ್ಸು ಯೋಗಿ ಸಂಶುದ್ಧ ಕಿಲ್ಪಿಷ ಅಂದ್ರೆ ಪ್ರಯತ್ನದಿಂದ ಅಭ್ಯಾಸ ಮಾಡುತ್ತಿದ್ದವನು ಅವನು ಪಾಪರಹಿತನಾಗಿರ್ತಾನೆ, ಜನ್ಮಗಳಿಂದ ಸಿದ್ಧಿ ಹೊಂದಿದನಾಗ್ತಾನೆ. ಹಾಗೆ ಅವನು ಪರಮಗತಿಯನ್ನ ಹೊಂದುತ್ತಾನೆ. ಒಂದೊಂದಾಗಿ ನಮ್ಮೊಳಗಿರ್ತಕ್ಕಂಥದನ್ನ ಎಲ್ಲವನ್ನ ಕಿತ್ತು ಹೆಸೆಯುವಂತಹ ಪ್ರಯತ್ನ ಮಾಡ್ಬೇಕು. ಮನಸ್ಸು ಹೊರಗೆ ಇದ್ರು ಸಹ ಜಪ ಧ್ಯಾನ ಸಾಧನೆಯಿಂದ ಮತ್ತೆ ಮನಸ್ಸನ್ನ ಒಳಗಡೆ ಮಾಡ್ಕೊಳ್ಬೇಕು. ಒಳಗೆ ಬಾ, ಒಳಗೆ ಬಾ. ಮನಸ್ಸನ್ನ ಪ್ರೀತಿಯಿಂದ ಶ್ರದ್ಧೆಯಿಂದ ಅಲ್ಲೇ ಮನಸ್ಸಿಟ್ಟು ಮಾಡು. ಮನಸ್ಸಿಗೆ ಮೊದಲು ತರಬೇತಿ ನೀಡು. ಶನೈ ಶನೈ ಅಂದ್ರೆ ಮತ್ತೆ ಮತ್ತೆ ಹೇಳುತ್ತಾ ಮನಸ್ಸನ್ನ ನಿಲ್ಲಿಸು, ನಿಶ್ಚಯ ಮಾಡು. ಹಿಂದೆ ಬುದ್ಧಿಯನ್ನು ಬೆಳಗುತ್ತಿರುವ ಶಾಂತಿ ದೊರೆಬೇಕು ಅಂದ್ರೆ ಒಳಗೆ ಬಾ, ಒಳಗೆ ಬಾ. ಅಂತರಕರಣದ ಒಳಗೆ ಬಾ, ಇಂದ್ರಿಯಗಳನ್ನ ದಾಟಿ ಒಳಗೆ ಬಾ, ಬುದ್ಧಿಯ ಒಳಗೆ ಬಾ, ಮನಸ್ಸಿನ ಒಳಗೆ ಬಾ. ಒಂದೊಂದರಿಂದಲೂ ಒಳಗೆ ಬಾ, ಒಳಗೆ ಬಾ, ಒಳಗೆ ಬಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಆತ್ಮ ಸಂಸ್ಥಾಪನ ಕೃತ್ವ ಅಂದ್ರೆ ಆಲೋಚನೆ ರಹಿತವಾಗಿ ನಿಲ್ಲುವುದು. ಆದ್ರೆ ಇದು ನನ್ನ ದೌರ್ಬಲ್ಯ ಅಂತ ಹೇಳ್ಬೇಡ. ತಪಸ್ವಿಗಳಿಂದಲೂ ತಿಳಿತಿರ್ತಕ್ಕಂಥದ್ದು, ಶಾಸ್ತ್ರಾರ್ಥ ತಿಳಿದ ಜ್ಞಾನಿಗಳಿಂದಲೂ ಅಗ್ನಿಹೋತ್ರ ಮಾಡಿರುವಂದಲೂ ಯೋಗಿಯು ಶ್ರೇಷ್ಠನೆಂದು ಅರ್ಜುನ ಯೋಗಿ ಆಗೋ. ಯೋಗಿ ಆಗ್ಬೇಕಂದ್ರು ಎತ್ತೋ ನಿಶ್ಚರತಿ ಅಂದ್ರೆ ಯಾವ ಕಾರಣಕ್ಕಾಗಿ ಹೊರಗೆ ಹೋಯ್ತೋ ಮತ್ತೆ ಒಳಗೆ ಮಾಡುವ ಪ್ರಯತ್ನವನ್ನ ಮಾಡ್ಬೇಕು. ನಾವೇನ್ ಮಾಡ್ತೀವಿ? ಹೊರಗಡೆ ಹೋಗಿದ ತಕ್ಷಣ ಒಳಗಡೆ ಪ್ರಯತ್ನ ಮಾಡೋದೇ ಇಲ್ಲ, ಮಾಡ್ಬೇಕು. ಉದಾಹರಣೆಗೆ ಅಜ್ಜಿ ಏನ್ ಮಾಡ್ತಾ ಇದ್ದಾಳೆ, ಒಂದು ಸೂಜಿಯನ್ನ ಕಳ್ಕೊಂಡ್ಬಿಟ್ಟಿದ್ದಾಳೆ.
ಮನೆಯೆಲ್ಲ ಹುಡುಕ್ತಾ ಇದ್ದಾಳೆ. ಮನೆ ಹೊರಗಡೆ ಸೂಜಿ ಎಲ್ಲಾರು ದೊರಕುತ್ತಾ, ಎಲ್ಲಾ ಕಡೆನೂ ಹುಡುಕ್ತಾ ಇದ್ದಾಳೆ. ಸೂಜಿ ದೊರಕ್ತಾನೆ ಇಲ್ಲ. ಆಮೇಲೆ ಕೇಳ್ತಾರೆ, ಅಜ್ಜಿ ನಿಮ್ಮ ಸೂಜಿ ಕಳೆದೋಗಿದ್ದು ಎಲ್ಲಿ ಅಂತ ಅನ್ಬಿಟ್ಟು. ಮನೆಯ ಒಳಗೆ ಅಂತ ಹೇಳ್ತಾರೆ. ಮತ್ತೆ ಮನೆಯ ಒಳಗೆ ಹುಡುಕ್ತೆ, ಹೊರಗಡೆ ಹುಡುಕಿದ್ರೆ ಎಲ್ಲಿ ಸಿಗುತ್ತೆ ಅಂದ್ರೆ, ಇದು ಉದಾಹರಣೆ ಅರ್ಥ ಏನು ಅಂದ್ರೆ, ನನ್ನ ಒಳಗಿರತಕ್ಕಂತ ಮನಸ್ಸಿನ ಆಟವನ್ನ ಚಂಚಲ ಭೀಮನ ಕೃಷ್ಣ ಪ್ರಮಾತಿ ಫಲವ ದೃಢಮನ ಹಾಗೆ ಈ ಚಂಚಲವಾಗಿರ್ತಕ್ಕಂತ ಮನಸ್ಸನ್ನ ದೃಢಗೊಳಿಸ್ತಕ್ಕಂಥದ್ದು ನನ್ನ ಒಳಗೆ ಕಳೆದೋಗಿರ್ತಕ್ಕಂಥ ನನ್ನ ಮನಸ್ಸನ್ನ, ನನ್ನ ಬುದ್ಧಿಗಳನ್ನ, ನನ್ನ ಇಂದ್ರಿಯಗಳನ್ನ ಹುಡುಕೊಂಡು ಅದರ ಒಳಗೆ ಬರುವುದನ್ನ ಸಾಧನೆ ಮಾಡದೆ ಹೊರಗೆಲ್ಲ ಹುಡುಕಿದ್ರೆ ಸಿಗುತ್ತಾ? ಇದಕ್ಕೆ ಯಾರು ಮಾಡ್ತಕ್ಕಂಥದ್ದಲ್ಲ, ನೀನೇ ಮಾಡ್ಬೇಕು. ಹೇಗೆ ಅಂತಂದ್ರೆ, ಹೊರಗೆ ದೊರೆಯುವುದಲ್ಲ, ಒಳಗಡೆ ಇರ್ತಕ್ಕಂಥದ್ದು ಅನುಭವಿಸುವನಿಗೆ ಸಂತರು ಅಂತ ಕರೀತಾರೆ. ಯಾರು ಒಳಗಡೆ ಎದ್ದು ಅನುಭವಿಸ್ತಾ ಇರ್ತಾರೋ ಅಂತವ್ರನ್ನ ಸಂತರು ಅಂತ ಕರೀತಾರೆ. ಸನ್ಯಾಸಿ ಸದ್ಗುರು ಅಂತಲೂ ಅವರನ್ನ ಹೇಳ್ತಾರೆ. ಯಾಕೆ? ನನ್ನ ಮನಸ್ಸು ನನಗೆ ವೈರಿ, ನನ್ನ ಮನಸ್ಸು ನನಗೆ ಶತ್ರು. ಇದನ್ನ ಸ್ಥಿತಪ್ರಜ್ಞ ಯೋಗಿಯಾಗಿದ್ದವನು, ಜ್ಞಾನಿಯಾದವನು, ಭಕ್ತ ಇವರೆಲ್ಲ ಮನಸ್ಸಿನ ಪ್ರಶಾಂತತೆಯನ್ನ ದಾಟಿ ಆ ಪ್ರಶಾಂತತೆಯನ್ನ ಎಲ್ಲೂ ಸಹ ಕಳ್ಕೊಳ್ದಲಿರ ಹಾಗೆ ಇರ್ತಾನೆ. ಅವನ ಮನಸ್ಸಾಗಿ ಹೇಗಿರ್ತದೆ? ನಿಶ್ಚಲವಾಗಿರ್ತದೆ. ಅವನ ಧ್ಯಾನ ಸ್ಥಿತಿ ಹೇಗಿರ್ತದೆ? ನಿರಾಕಾರ ನಿರ್ಗುಣವಾಗಿ ಪ್ರಶಾಂತವಾಗಿ. ಹೊರ ಜಗತ್ತೆಲ್ಲವೂ ರುದ್ರ ತಾಂಡವ ನೃತ್ಯ ಮಾಡ್ತಾ ಇದ್ರು ಸಹ ನಾನು ನೀನು ಎಲ್ಲವೂ ಆಗುವುದು ಮನಸ್ಸು ಬುದ್ಧಿಯಿಂದಲೇ ಹೊರತು ಇದನ್ನು ಬೆಳಗುತ್ತಿರುವ ಜ್ಯೋತಿ ದಿಯೋ ಯೋನಃ ಪ್ರಚೋದಯಾತು. ಆನೆಯಿಂದ ಹಿಡಿದು ಇರುವೆವರೆಗೂ ಸಹ ಜಡವಾದ ಶರೀರ ಬೆಳಗುತ್ತಿರುವುದು ಏಕಂ ಸತಂ ಒಂದೇ ಜ್ಯೋತಿ. ಆ ಜ್ಯೋತಿಯನ್ನೇ ಧ್ಯಾನದ ಸ್ಥಿತಿಯಲ್ಲಿ ಪ್ರಶಾಂತತೆಯನ್ನ ಪಡ್ಕೊಂಡು ವ್ಯಕ್ತಿ ಆತ್ಮನ್ನೇವ ಎಲ್ಲವೂ ಬೆಳಗುತ್ತಿರುವುದು ಅವನೇ ಆಗಿದ್ದಾನೆ. ಮನಸ್ಸು ಕುಣಿಯುವುದು ಬಹುವಚನ. ಹೊರಗೆ ಒಳಗೆ ದೇಹ ಎದ್ದು ಅಂಟುಕೊಂಡ ಮೇಲೆ ನಿದ್ದೆಯಲ್ಲಿದ್ದಾಗ ನಾನು ಅಂತರ್ಬಹಿಷ್ಠ ತಸ್ಸೇವ ಅನ್ನೋ ಹಾಗೆ ಶರೀರವು ಸಾಯುತ್ತೆ, ಆತ್ಮಕ್ಕೆ ಸಾವಿಲ್ಲ. ಶರೀರಗಳು ಬಹುವಚನವನ್ನ ಕಾಣುವುದರಿಂದ ನಾನೆಂಬುದು ಒಂದು ಕಡೆ ಅನ್ನೋ ಹಾಗೆ ಎಲ್ಲೆಲ್ಲೂ ವ್ಯಾಪಿಸಿರುವ ಜ್ಯೋತಿ ಪರಮೇಶ್ವರನೇ. ಅರ್ಜುನ, ಇದನ್ನ ಚೆನ್ನಾಗಿ ತಿಳ್ಕೊ. ಹಾಗಾಗಿ ಈಕ್ಷತೆ ಯೋಗಯುಕ್ತಾತ್ಮ, ಯಾರ ಮನಸ್ಸು ಪ್ರಶಾಂತವಾಗಿದೆಯೋ ಅವರಿಗೆ ಮಾತ್ರ ಇದು ಪ್ರಶಾಂತ ಸ್ಥಿತಿಯಿಂದ ಕಾಣುತ್ತದೆ. ಮನಸ್ಸಿನ ಸ್ಪಂದನವೇ ಬಂಧನವಾಗಿರತಕ್ಕಂಥದ್ದು. ಈ ವಿಚಿತ್ರ ಪ್ರಪಂಚದಲ್ಲಿ ಗ್ರಹಗಳು ತಿರುಗುತ್ತವೆ. ನಾವು ಅಂದ್ರೆ ನಮ್ಮ ಮನಸ್ಸು ಗ್ರಹಗಳ ತಿರುಗ್ತಾನೇ ಇದೆ. ಒಪ್ಪಿಕೊಳ್ಬೇಕು, ಪರಮಾತ್ಮನ ಮಾಡಿನಲ್ಲಿ ಮಾತ್ರ ಪ್ರಶಾಂತತೆ ದೊರಕೋದು, ಇನ್ನೆಲ್ಲೂ ಸಾಧ್ಯವಿಲ್ಲ ಅನ್ನೋದನ್ನ ನೀನು ಮೊದಲು ತಿಳ್ಕೋಬೇಕು. ಪರಮಾತ್ಮನ ಬೆಳಗುವುದನ್ನ ನಾವ್ ಯಾವತ್ತೂ ಒಂದೊಂದ್ಸರಿ ನಮ್ಮನ್ನ ರಕ್ಷಣೆ ಮಾಡ್ದ ಅಂದ್ರೆ ಕೈ ಬಿಡೋದಿಲ್ಲ. ಉದಾಹರಣೆಗೆ, ಸಮುದ್ರ